ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾನಿವತ್ತು ಹಲಸಿನಕಾಯಿನ ಯಾವ ರೀತಿ ಸ್ಟೋರ್ ಮಾಡ್ಕೊಳ್ಬಹುದು ಫ್ರೀಝರ್ನಲ್ಲಿ ಅಂತ ನಾನು ತೋರಿಸ್ಕೊಡ್ತಾ ಇದ್ದೀನಿ. ತುಂಬ ಸಿಂಪಲ್ಲು, ಮಾಡೋದು ಕೂಡ ತುಂಬಾ ಈಸಿ. ಈ ರೀತಿ ಮಾಡಿ ಇಟ್ಕೊಂಡ್ರೆ ನೀವು ಯಾವಾಗ ಬೇಕಾದಾಗಲೂ ಕೂಡ ನೀವು ನಾನ್ ವೆಜ್ ಯಾವ ರೀತಿ ಮಾಡ್ತೀರಿ ಅದೇ ರೀತಿಯಲ್ಲಿ ಈ ವೆಜ್ನಲ್ಲಿ ಮಾಡ್ಕೊಳ್ಬಹುದು. ಹಲಸಿನಕಾಯಿಂದ ತುಂಬ ರುಚಿಯಾದಂಥ ಅಡುಗೆಗಳು ಮಾಡಬಹುದು. ನಾನ್ ವೆಜ್ ಬಳಸಿ ಏನೇನು ಮಾಡ್ತಿರಲ್ಲ ಎಲ್ಲ ಥರ ತಿಂಡಿಗಳನ್ನ ಮಾಡಬಹುದು. ಇದರಲ್ಲಿ ತುಂಬಾ ಚೆನ್ನಾಗಿದೆ. ನಾನು ಇಲ್ಲಿ ಗ್ರೇವಿ ಮಾಡ್ಕೊಂಡಿದ್ದೀನಿ, ಹಾಗೆ ಒಂದು ಕಬಾಬ್ ಕೂಡ ಮಾಡಿದ್ದೀನಿ. ಕಬಾಬ್ ಒಂದು ಸಲ ತಿಂದು ನೋಡಿ, ನೀವು ನಾನ್ ವೆಜ್ಗೆ ಹೋಗೋದೇ ಇಲ್ಲ, ಈ ವೆಜ್ನೇ ಇಷ್ಟಪಡ್ತೀರ, ಅಷ್ಟೊಂದು ರುಚಿಯಾಗಿದೆ. ಹಲಸಿನಕಾಯಿನ ಫ್ರೆಶ್ ಆಗಿದ್ದಾಗೆ ಆದಷ್ಟು ಕಟ್ ಮಾಡಿ ಇಟ್ಕೊಳ್ಳೋಕೆ ಟ್ರೈ ಮಾಡಿ. ಹೊಲ್ದ ಹತ್ರ ಹೋಗಿದೆ, ಹಾಗಾಗಿ ಹಲಸಿನಕಾಯಿ ಇತ್ತು. ಒಂದು 5 ಹಲಸಿನಕಾಯಿ ತಂದ್ವಿ. ಸ್ವಲ್ಪ ಬಲ್ತೋದ್ರೂ ಚೆನ್ನಾಗಿರೋದಿಲ್ಲ ಇದು, ಹಾಗಾಗಿ ಸ್ವಲ್ಪ ಎಳಸಿದ್ದಾಗಲೇ ನೀವು ಈ ರೀತಿ ಅಡುಗೆ ಮಾಡೋದಕ್ಕೆ ಉಪಯೋಗಿಸ್ಕೊಳ್ಳೋದಾದರೆ ಸ್ವಲ್ಪ ಎಳಸಿದಾಗಲೇ ಉಪಯೋಗಿಸ್ಕೊಳ್ಳಿ. ಚಾಕುಗೆ ಸ್ವಲ್ಪ ಎಣ್ಣೆ ಸವರಿ ಇಟ್ಕೊಂಡಿದ್ದೀನಿ. ಕಟ್ ಮಾಡಿದ ತಕ್ಷಣ ಹಲಸಿನಕಾಯಿನ ಹಾಲು ಬರುತ್ತೆ, ಅವಾಗ ನಾನು ಸ್ವಲ್ಪ ಮುಳ್ಳುಗಳಿಂದನೇ ಈ ರೀತಿ ತೆಗೆದಿಟ್ಕೊಳ್ಬೋದು. ನೀವು ಕೈಗೆ ಗ್ಲೌಸ್ ಏನಾದ್ರು ಬೇಕಾದ್ರೆ ಹಾಕೊಳ್ಳಿ, ತುಂಬ ಅಂಟಾಗುತ್ತೆ ಅಂತಂದರೆ. ಇಲ್ಲ ಅಂದರೆ ನೀವು ಆರಾಮಾಗಿ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಉಚ್ಕೊಂಡು ತೊಳ್ಕೊಳ್ಬಹುದು, ಚೆನ್ನಾಗಿ ಹೋಗುತ್ತೆ. ಮಧ್ಯೆ ತಿರುಳು ಮತ್ತು ಸಿಪ್ಪೆ ಎರಡನ್ನೂ ತೆಗೆದು ಇದನ್ನು ಸ್ವಲ್ಪ ದಪ್ಪವಾಗಿ ಕಟ್ ಮಾಡಿ ಸ್ಟೋರ್ ಮಾಡ್ಕೊಳ್ತೀನಿ. ನಾವು ಕೊತ್ತಿ ಸಾಂಬಾರು ಮಾಡೋದೆಲ್ಲ ಆದರೆ ಕೊತ್ಕೋತೀವಿ, ಮೇಲ್ಗಡೆ ಸಿಪ್ಪೆ ತೆಗೆದುಬಿಟ್ಟು ಕೊತ್ತಿ ಅದನ್ನು ಮಾಡ್ಕೊಳ್ತೀವಿ, ಸಣ್ಣ ಸಣ್ಣ ಪೀಸ್ ಮಾಡಿ ಮಾಡ್ಕೊಳ್ತೀವಿ. ನಾನು ಇದನ್ನು ಸ್ಟೋರ್ ಮಾಡೋ ಉದ್ದೇಶದಿಂದ ಸ್ವಲ್ಪ ದಪ್ಪವಾಗಿಯೇ ಕಟ್ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಚಾಕು ಏನಾದ್ರು ತುಂಬ ಅಂಟಾಗಿದ್ರೆ ಒಂದು ಬೆಳ್ಳನ ಸ್ವಲ್ಪ ಎಣ್ಣೆ ಸವರ್ಬಿಟ್ಟು ಒಂದು ಅರ್ಧ ಸ್ಪೂನ್ ಅಷ್ಟನ್ನು ಈ ರೀತಿ ಬೆಂಕಿಗೆ ಇಟ್ಬಿಟ್ಟು ಸ್ವಲ್ಪ ಪೇಪರ್ನೆಲ್ಲ ಬಟ್ಟೆನೆಲ್ಲ ಒರೆಸ್ಕೊಂಡ್ರೆ ಅಂಟೆಲ್ಲ ಈಸಿಯಾಗಿ ಗೊತ್ತಾಗುತ್ತೆ. ಸೋಪಾಗಿ ತೊಳೆದ್ರೆ ಹೋಗೋದಿಲ್ಲ ಅದು. ನಾನು ಒಂದು ಸೈಡು ಬಿಸಿನೀರು ಕಾಯಕ್ಕೆ ಇಟ್ಕೊಂಡಿದ್ದೀನಿ. ಉಪ್ಪು ಮತ್ತು ಅರಿಶಿನ ಹಾಕ್ಕೊಂಡು ಅದು ಕುದಿ ಬಂದ ತಕ್ಷಣ ಹಲಸಿನಕಾಯಿ ಪೀಸ್ಗಳನ್ನ ದಪ್ಪವಾಗಿ ಕಟ್ ಮಾಡ್ಕೊಂಡಿದ್ದೀನಲ್ಲ, ಇದನ್ನೆಲ್ಲ ಹಾಕ್ಕೊಂಡು ಒಂದು 50% ಬೇಯಿಸ್ಕೋಬೇಕಾಗುತ್ತೆ. ಈ ರೀತಿಯಲ್ಲಿ ಇದು ಬೇಯಿಸ್ಕೊಂಡು, ಇದು ಭತ್ತೇನೂ ಹಾಕೋದು ಬೇಡ, ಖಾರ ಏನೂ ಹಾಕೋದು ಬೇಡ, ಉಪ್ಪು ಮತ್ತು ಹಳದಿ ಎರಡೇ ಹಾಕಿರೋಂಥದ್ದು. ಒಂದು 10 ನಿಮಿಷ ಅಥವಾ 50% ಇದನ್ನು ಕುದಿಸ್ಕೋಬೇಕಾಗತ್ತೆ. ಕುದಿಸ್ಕೊಂಡು ಇದನ್ನು ಒಂದು ತೂತ್ ಬೇಷನಲ್ಲಿ ಸೋರ್ಲು ಹಾಕ್ಕೊಳ್ಳೋಣ. ನೀರೆಲ್ಲ ಹೋದ ನಂತರ ತಣ್ಣಗಾದ್ಮೇಲೆ ಇದನ್ನು ತೆಗ್ದು ಒಂದು ಏರ್ ಟೈಟ್ ಕಂಟೈನರಲ್ಲೋ ಅಥವಾ ಜಿಪ್ಲಾಕ್ ಕವರ್ನಲ್ಲೋ ಹಾಕ್ಕೊಂಡು ನೀವು ಫ್ರೀಝರ್ನಲ್ಲಿ ಇಟ್ಕೊಂಡ್ರೆ ನೀವು ಯಾವಾಗ ತಿನ್ನಬೇಕು ಅಂತ ಅನಿಸುತ್ತೆ, ನಾನ್ ವೆಜ್ ಇಷ್ಟಪಟ್ಟಾಗಲೂ ಕೂಡ ಎಲ್ಲ ಟೈಮಲ್ಲೂ ತಿನ್ನೋಕ್ಕಾಗಲ್ಲ, ವಾರಗಳಿರುತ್ತೆ ಅಂದಾಗ ಕೂಡ ಇದನ್ನು ನಾನ್ ವೆಜ್ ರೀತಿಯಲ್ಲೇ ಮಾಡ್ಕೊಂಡು ಕೂಡ ತಿನ್ನಬಹುದು. ತುಂಬ ಚೆನ್ನಾಗಿರುತ್ತೆ. ನಾನು ಅದನ್ನೇ ಉಪಯೋಗಿಸ್ಕೊಂಡು ಕಬಾಬ್ ಮಾಡ್ಕೊಂಡಿದ್ದೀನಿ, ಅದನ್ನು ಕೂಡ ಮುಂದಿನ ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ಹಾಗೆ ಅದನ್ನು ಗ್ರೇವಿ ಕೂಡ ಮಾಡ್ಕೊಂಡಿದ್ದೀನಿ. ಈ ಹಲಸಿನಕಾಯಿ ರೆಸಿಪಿ ರುಚಿ ಮುಂದೆ ನಾನ್ ವೆಜ್ ಕೂಡ ಏನು ಮಾಡೋದಿಲ್ಲ, ಅಷ್ಟೊಂದು ಸಖತ್ತಾಗಿದೆ. ಎಲ್ಲರೂ ಕೂಡ ಇಷ್ಟಪಟ್ಟು ತಿಂತೀರಾ, ಬೇಗ ಕೂಡ ಬೇಯುತ್ತೆ. ಮಕ್ಕಳಿಂದ ದೊಡ್ಡವರಿಂದ ಚಿಕ್ಕವರೆಗೂ ಎಲ್ರಿಗೂ ಇಷ್ಟ ಆಗುತ್ತೆ. ನೀವು ಕೂಡ ಒಂದ್ಸಲ ಟ್ರೈ ಮಾಡಿ. ಹಲಸಿನಕಾಯಿ ಜಾಸ್ತಿ ಇದ್ದಾಗ ಈ ರೀತಿ ಸ್ಟೋರ್ ಮಾಡಿ ಇಟ್ಕೊಳ್ಳಿ. ಓಕೆ ಫ್ರೆಂಡ್ಸ್, ವಿಡಿಯೋ ಇಷ್ಟ ಆಯ್ತು ಅಂತ ಅಂದ್ಕೊಳ್ತೀನಿ. ಓಕೆ, ಬಾಯ್, ಥ್ಯಾಂಕ್ ಯು.